ಇವತ್ತಿನ ವಿಡಿಯೋದಲ್ಲಿ ತುಂಬ ಸುಲಭವಾಗಿ ಮಾವಿನ ಹಣ್ಣಿನ ಕುಲ್ಫಿ ಯಾವ ಥರ ಮಾಡೋದಂತ ತಿಳಿಸ್ಕೊಡ್ತೀನಿ. ಇದಕ್ಕೆ ಫ್ರೆಶ್ ಕ್ರೀಮ್ ಬಳಸಿಲ್ಲ, ಕಂಡೆನ್ಸ್ ಮಿಲ್ಕ್ ಬಳಸಿಲ್ಲ, ಹಾಲು ಬಳಸಿಲ್ಲ, ಹಾಗೆಯೇ ಯಾವುದೇ ಎಸೆನ್ಸು ಬಳಸಿಲ್ಲ, ಮತ್ತು ಕುದಿಸುವಂಥ ಅಗತ್ಯ ಇಲ್ಲ. ಗ್ಯಾಸ್ ಬಳಸದೆ ತುಂಬ ರುಚಿಯಾಗಿ ಈ ಕುಲ್ಫಿನ ಮಾಡ್ಕೋಬಹುದು. ಎಲ್ರಿಗೂ ನಮಸ್ತೆ, ನಾನು ಸುಪ್ರೀತಾ ಶೆಟ್ಟಿ. ವೆಲ್ಕಮ್ ಟು ಸ್ವಾದ. ಮೊದಲಿಗೆ ಎರಡು ಮಾವಿನ ಹಣ್ಣನ್ನು ತೊಗೊಂಡಿದ್ದೀನಿ. ಅದರ ತಿರುಳನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ನಂತರ 5 ಟೇಬಲ್ ಸ್ಪೂನಷ್ಟು ಮಿಲ್ಕ್ ಪೌಡರ್ ಹಾಲಿನ ಪುಡಿಯನ್ನು ತೊಗೊಂಡಿದ್ದೀನಿ. ನಂತರ 5 ಟೇಬಲ್ ಸ್ಪೂನಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಸಕ್ಕರೆ ಕಡಿಮೆ ಬೇಕನ್ನೋರು ಕಡಿಮೆ ಹಾಕ್ಕೊಳ್ಳಿ, ಸ್ವಲ್ಪ ಜಾಸ್ತಿ ಬೇಕು ಅನ್ನೋರು ಇನ್ನೂ ಒಂದು ಟೇಬಲ್ ಸ್ಪೂನಷ್ಟು ಹಾಕ್ಕೋಬಹುದು. ನಂತರ ಒಂದು 1/4 ಕಪ್ಪಷ್ಟು ಹಾಲಿನ ಕೆನೆ, 3ರಿಂದ 4 ದಿನದ ಹಾಲಿನ ಕೆನೆನ ಸ್ಟೋರ್ ಮಾಡಿಟ್ಕೊಂಡು ಅದನ್ನು ಹಾಕ್ಕೋಬೇಕು. ನಂತರ 1/4 ಟೀ ಸ್ಪೂನಷ್ಟು ನಾನು ಏಲಕ್ಕಿ ಪುಡಿ ಹಾಕ್ಕೊಂಡೆ. ನಂತರ ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ರುಬ್ಕೋಬೇಕು. ಉಪ್ಪು ಹಾಕೋದ್ರಿಂದ ರುಚಿ ತುಂಬ ಚೆನ್ನಾಗಿ ಕೊಡ್ತದೆ. ನೋಡಿ, ಇದಕ್ಕೆ ನೀರಾಗಲಿ ಹಾಲಾಗಲಿ ಯಾವುದು ಬಳಸಬಾರ್ದು. ರುಬ್ಬುವಾಗ ಇಷ್ಟು ಗಟ್ಟಿಯಾಗಿರಬೇಕು. ನೋಡಿ ಎಷ್ಟು ಚೆನ್ನಾಗಿ ಗಟ್ಟಿಯಾಗಿ ಬಂದಿದೆ. ಇದನ್ನು ಕುದಿಸ್ಬೇಕಂತ ಇಲ್ಲ, ಡೈರೆಕ್ಟಾಗಿ ಕುಲ್ಫಿ ಮೌಲ್ಡ್ಗೆ ಹಾಕ್ಕೊಳ್ತಾ ಇದ್ದೀನಿ. ಕುಲ್ಫಿ ಮೌಲ್ಡ್ ಇಲ್ಲ ಅನ್ನೋರು ಯಾವುದಾದ್ರೂ ಚಿಕ್ಕ ಸ್ಟೀಲಿನ ಲೋಟ ಅದನ್ನು ಬಳಸ್ಕೋಬಹುದು. ತುಂಬಾ ರುಚಿಯಾಗಿರುತ್ತೆ, ತುಂಬ ಸುಲಭವಾಗಿ ಮಾಡ್ಕೋಬಹುದು, ತುಂಬ ಕ್ರೀಮಿಯಾಗಿರುತ್ತೆ. ನಾವು ಶಾಪ್ಗಳಲ್ಲಿ ತಗೊಳ್ಳುವಂತಹ ಕುಲ್ಫಿ ಯಾವ ಥರ ಇರುತ್ತೋ ಅದಕ್ಕಿಂತ ಇನ್ನೂ ರುಚಿನೇ ಇರ್ತದೆ. ಮನೆಯಲ್ಲೇ ಮಾಡಿರೋದು ಹೆಚ್ಚು ರುಚಿಯಾಗಿರುವಂಥದ್ದು. ನೋಡಿ, ಇದಕ್ಕೆ ನೀವು ಅಲ್ಯೂಮಿನಿಯಂ ಫಾಯಿಲ್ ಪೇಪರ್ ಇದ್ದರೆ ಹಾಕೋಬಹುದು, ಇಲ್ಲಾಂದರೆ ಯಾವುದಾದ್ರೂ ಪ್ಲ್ಯಾಸ್ಟಿಕ್ ಶೀಟನ್ನು ಸಹ ಹಾಕೋಬಹುದು. ನಂತರ ಇದನ್ನು ಟೈಟಾಗಿ ಕ್ಲೋಸ್ ಮಾಡ್ಕೋಬೇಕು, ಸ್ವಲ್ಪನೂ ಗಾಳಿ ಹೋಗಬಾರ್ದು. ನಂತರ ಈ ರೀತಿ ಚಾಕುವಿಂದ ಚಿಕ್ಕದಾಗಿ ಮಾರ್ಕ್ ಮಾಡ್ಕೋಬೇಕು. ಇದರೊಳಗೆ ನಾವು ಐಸ್ ಕ್ರೀಮ್ ಸ್ಟಿಕ್ ಏನು ಬರುತ್ತೆ ನೋಡಿ, ಅದನ್ನು ಹಾಕೋಬೇಕು. ಅದಕ್ಕೆ ಎಷ್ಟು ಬೇಕು ನೋಡಿ ಅಷ್ಟೇ ನಾವು ಮಾರ್ಕ್ ಮಾಡಿಕೊಂಡು ಅದರೊಳಗೆ ಐಸ್ ಕ್ರೀಮ್ ಸ್ಟಿಕ್ಕನ್ನು ಇನ್ಸರ್ಟ್ ಮಾಡ್ಕೋಬೇಕು. ತುಂಬಾ ರುಚಿಯಾಗಿರುತ್ತೆ, ತುಂಬ ಸುಲಭವಾಗಿ ಮಾಡ್ಕೋಬೋದು, ಕುದಿಸ್ಬೇಕಂತ ಇಲ್ಲ. ತುಂಬ ಕಡಿಮೆ ವಸ್ತುವಿನಿಂದ ರುಚಿಯಾಗಿ ಮಾಡ್ಕೋಬೋದು. ಇದನ್ನು ಒಂದು 8 ಗಂಟೆ ಹೊತ್ತು ಫ್ರೀಝರಲ್ಲಿ ಇಡಬೇಕು. ಇಲ್ಲಾಂದರೆ ನೀವು ರಾತ್ರಿ ಇಡೀ ಇಟ್ಟರು ತುಂಬಾ ಒಳ್ಳೆಯದು, ತುಂಬಾ ರುಚಿಯಾಗಿ ಬರ್ತದೆ, ತುಂಬ ಬೇಗ ಗಟ್ಟಿಯಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದನ್ನು ಒಂದು 10 ಸೆಕೆಂಡಷ್ಟು ಈ ರೀತಿ ನಾರ್ಮಲ್ ಟ್ಯಾಪ್ ವಾಟರಲ್ಲಿ ಈ ಥರ ಮುಳಿಸಿ ಇಡಬೇಕು. ಅದು ಸ್ವಲ್ಪ ತೆಗಿಲಿಕ್ಕೆ, ಮೌಲ್ಡಿಂದ ತೆಗಿಲಿಕ್ಕೆ ಈಸಿ ಆಗಲಿ ಅಂತ. ನೋಡಿ, ಈ ರೀತಿ ಮಾಡೋದ್ರಿಂದ ನಮ್ಮ ಸುಲಭವಾಗಿ ಮೌಲ್ಡಿಂದ ತೆಗಿಬಹುದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ ತುಂಬ ಕ್ರೀಮಿಯಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನಾನು 100% ಶೋರ್ ಆಗಿ ಹೇಳ್ತಾ ಇದ್ದೀನಿ, ತುಂಬಾ ರುಚಿಯಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ನನ್ನ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನ್ನ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.